ಸೊ ಇದ್ರೊಳಗೆ ಟೈಮ್ನ ಈ ಕಥಾವಸ್ತುದ ಕಿಂಗ್ ಅಂತ ಹೇಳ್ಬೋದು ಸರ್. ಈಗ ಒಂದು ಏನೋ ಆಗ್ತಾ ಇರುವಾಗ ಸಿನಿಮಾದೊಳಗೆ ತಿರುವು ಏನು ತಗೊಳ್ಳುವಾಗ ಟೈಮ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತೆ ಅನ್ನೋದು ಮಾತೊಂದು ಹೇಳಿವೆ. ಸಿನಿಮಾ ಮಾಡ್ಬೇಕಂತಂದ್ರೆ ಇಟ್ ಈಸ್ ನಾಟ್ ಅ ಸ್ಮಾಲ್ ಮೀಡಿಯಮ್ ಅಲ್ಲ ಸರ್. ದುಡ್ಡು ಹಾಕೋರು ಬೇಕು, ಇನ್ವೆಸ್ಟರ್ಸ್ ಬೇಕು. ಮೇನ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದ್ರೆ ಇನ್ನೂ ಪಾಸಿಬಲ್ ಇಲ್ಲ. ಸೊ ಹಂಗಾಗಿ ಚಾಲೆಂಜಿಂಗ್ ಟೈಮ್ಸ್ ಅಂತ ಹೇಳಿ ನನಗೆ ಅನಿಸ್ತೈತಿ. ಹೋಪ್ಫುಲಿ ಬಟ್ ಒಂದಲ್ಲ ಒಂದು ಪಾಯಿಂಟಿಗೆ ಆ ಕಾಂಟೆಂಟ್ ಚಲೋ ಮಾಡಿ ಏನೋ ಒಂದು ಹೋಪ್ ಇತ್ತಂತಂದ್ರೆ ಸಿನಿಮಾ ಮಾಡ್ಬೋದು ಅಂತ ನನಗೆ ಅನಿಸ್ತೈತಿ. ಬಟ್ ಅಗೇನ್ ನಾ ಅದ್ರೊಳಗೆ ಅದೃಷ್ಟವಂತ ಅಂತ ನಾ ಕನ್ಸಿಡರ್ ಮಾಡ್ತೀನಿ ಸರ್. ಯಾಕಂತಂದ್ರೆ ಭಾಳ ಜನ ಇನ್ನೂ ಜಾಸ್ತಿ ಟ್ಯಾಲೆಂಟೆಡ್ ಜನ ಹೊರಗೆ ಇರ್ಬೋದಲ್ಲ, ಕರೆಕ್ಟ್, ಡ್ರೀಮ್ ಕನಸು ಕಾಣತ್ತವ್ರು. ಬಟ್ ನಮಗೆ ಅವಕಾಶ ಸಿಕ್ಕೈತಿ ಈ ಪಾಯಿಂಟಿಗೆ. ಸೊ ಹಾಗಾಗಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಅಂಥೇಳಿ ನಾ ಅನ್ಕೋತೀನಿ. ಸೊ ಈ ಸಿನಿಮಾದಲ್ಲಿ ಪ್ರೀತಿಯನ್ನು ಹೇಳಲಿಕ್ಕೆ ಹೊರಟಿದ್ದೀರೋ ಅಥವಾ ಪ್ರೀತಿಯ ಫೇಲ್ಯೂರನ್ನು ಹೇಳಲಿಕ್ಕೆ ಹೊರಟಿದ್ದೀರೋ ಅಥವಾ ಹುಡುಗ ಹುಡುಗಿಯ ಮಧ್ಯೆ ಪ್ರೀತಿ ಅನ್ನುವ ಆರ್ದ್ರತೆ ವರ್ತಮಾನದಲ್ಲಿ ವ್ಯಾವಹಾರಿಕವಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಅದು ಅದರ ಡೆನ್ಸಿಟಿಯನ್ನು ಇದನ್ನು ಕಳ್ಕೊಳ್ತಾ ಇದೆ, ಆ ಥರದ್ದು ಏನಾದ್ರು ಹೇಳಲಿಕ್ಕೆ ಹೊರಟಿದ್ದೀರಾ ಹೇಗೆ? ಸರ್, ಈಗ ಇಬ್ಬರು ವ್ಯಕ್ತಿಗಳ ನಡು ಕನೆಕ್ಷನ್ ಫಾರ್ಮ್ ಆದಾಗ ಅದಕ್ಕೆ ಎಲ್ಲನೂ ಸಾಥ್ ಕೊಡಬೇಕಾಗ್ತೈತಿ ಅಂತ ನನಗೆ ಅನ್ನಿಸ್ತೈತಿ. ಅಂದರೆ ಟೈಮ್ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಇನ್ ಎನಿ ಒನ್ಸ್ ಲೈಫ್. ಇದು ಲವ್ ಒಳಗಾಗಲಿ ಅಥವಾ ಬೇರೆ ಬೇರೆ ಜೀವನದ ಬೇರೆ ಬೇರೆ ಚೌಕಟ್ಟೊಳಗೆ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇದ್ರೊಳಗೆ ಟೈಮ್ನ ಈ ಕಥಾವಸ್ತುದ ಕಿಂಗ್ ಅಂತ ಹೇಳ್ಬೋದು ಸರ್. ಈಗ ಒಂದು ಏನೋ ಆಗ್ತಾ ಇರುವಾಗ ಸಿನಿಮಾದೊಳಗೆ ತಿರುವು ಏನು ತಗೊಳ್ಳುವಾಗ ಟೈಮ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತೆ ಅನ್ನೋದು ಮಾತೊಂದು ಹೇಳಿವೆ. ಸೊ ಇಬ್ಬರ ನಡು ಆ ಒಂದು ಕನೆಕ್ಷನ್ ಬೆಳೆದು ಮೈಸೂರು ಹುಡುಗಿ ಖುಷಿ ಆಮೇಲೆ ಹುಬ್ಳಿದಾರ ಹುಡುಗ ಮಯೂರ್ ಅವ್ರ ನಡು ಕನೆಕ್ಷನ್ ಬೆಳೆದು ಅವ್ರು ಏನೋ ಒಂದು ಪಾಯಿಂಟಿಗೆ ಕನ್ಫೆಷನ್ ಮಾಡೋಕ್ಕೆ ರೆಡಿ ಅದಾರ ಅಥವಾ ಮನದಾಳದ ಮಾತು ಹೇಳಕ್ಕೆ ರೆಡಿ ಅದಾನಿವ ಅಂತಂದಾಗ ಏನೋ ಒಂದು ಟ್ವಿಸ್ಟ್ ಆಗ್ತೈತಿ ಆ ಟೈಮ್ ಇಂತ್ರ. ಸೊ ಆ ಟೈಮ್ ಒಂದು ಎಂಥ ರೋಲ್ ಪ್ಲೇ ಮಾಡ್ತೈತಿ ಸಿನಿಮಾದೊಳಗೆ ಅನ್ನೋದನ್ನ ಒಂದು ಮೇಜರ್ ಪಾಯಿಂಟ್ ಸರ್. ಓಕೆ. ಈ ಸಿನಿಮಾ ನಟ, ಕಲಾವಿದ ಮತ್ತು ನಿರ್ದೇಶಕ, ಅದರಲ್ಲಿ ಮಯೂರಿನ ಸ್ಕೋರಿಂಗ್ ಯಾವುದ್ರಲ್ಲಿ ಬೆಸ್ಟ್? ಸರ್, ನನಗೆ ಆ್ಯಕ್ಚುಲಿ ಬ್ಲ್ಯಾಂಕ್ ಅದೀನಿ ನಾ ಈ ಪಾಯಿಂಟ್ ಒಳಗೆ. ಆ ಜನಾನ ಹೇಳಬೇಕು ಯಾವ ಟೈಪ್ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿ. ನನ್ನ ಪ್ರಕಾರ ಹೋಪ್ಫುಲಿ ಜನರಿಗೆ ರೀಚ್ ಆಗುವಂಥ ಕೆಲಸ ಮಾಡೀವಿ ಅಂತ ಹೇಳಿ ಅನ್ನಿಸ್ತೈತೆ ಸರ್. ಕಾನ್ಫಿಡೆನ್ಸ್ ಇದೆ. ಜನನ ಹೇಳಬೇಕು ಅದನ್ನ. ಎಷ್ಟು ಹಾಡಿದೆ? 6 ಹಾಡುಗಳಿದೆ. ಅದರಲ್ಲಿ 4 ಫುಲ್ ಹಾಡು ದೊಡ್ಡದು, ಇನ್ನೂ 2 ಚಿಕ್ಕ ಬೈಟ್ ಬರುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಸರ್, ಮೇಜರ್ಲಿ ಹುಬ್ಳಿ ಧಾರವಾಡ, ಚಿಕ್ಕಮಂಗ್ಳೂರು, ಬೆಂಗಳೂರಲ್ಲಿ ಮಾಡಿದ್ದೀವಿ. ಆಮೇಲೆ ಮೈಸೂರು ಕೆಲವು ಪೋರ್ಷನ್ಸು, ಇಷ್ಟು ಲೊಕೇಶನ್ಸಲ್ಲಿ ಮಾಡಿದ್ದೀವಿ. ಹೊಸ ತಲೆಮಾರು ನೀವು ಸಿನಿಮಾಕ್ಕೆ ಬಂದ್ರಲ್ಲ, ಸಿನಿಮಾಕ್ಕೆ ಬಂದ ಅನುಭವ ಏನು? ಸಿನಿಮಾ ಜಗತ್ತು ಹೇಗಿದೆ? ಎಂಟ್ರಿ ಮಾಡೋರಿಗೆ ಹೇಗಿದೆ? ಎಂಟ್ರಿ ಆದಮೇಲೆ ಹೇಗಿದೆ? ಇಲ್ಲಿ ಏನು ನೀವು ಕಂಡುಕೊಂಡ ಸತ್ಯ ಏನು? ಸರ್, ಟಫ್ ಅಂತರೂ ಐತಿ. ಬ್ಯಾಕ್ಗ್ರೌಂಡ್ ಇರಲಾರ್ದ ಬರೋದು ಆ ಒಂದು ಚಾಲೆಂಜ್ ಅಂತರೂ ಐತಿ. ಯಾಕಂತಂದ್ರೆ ನಾವು ನಮ್ಮ ಜರ್ನಿ ಎಲ್ಲಿ ಸ್ಟಾರ್ಟ್ ಆಗ್ತೈತಿ, ಬ್ಯಾಕ್ಗ್ರೌಂಡ್ ಇದ್ದವ್ರ ಜರ್ನಿ ಅಂದ್ರೆ ಅವ್ರದ್ದು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಜರ್ನಿ, ಬ್ಯಾಕ್ಗ್ರೌಂಡ್ ಇದ್ದವ್ರ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಲೇ ರೀಚ್ ಆಗೋಕ್ಕೆ ಬ್ಯಾಕ್ಗ್ರೌಂಡ್ ಇರಲಾರ್ದವ್ರ ಜರ್ನಿ ಅಲ್ಲಿ ತನಕ ರೀಚ್ ಆಗೋದು ಒಂದು ಚಾಲೆಂಜ್ ಸರ್. ಇದು ನಾವು ಒಂದು ಹಿಂದಿ ಆ್ಯಕ್ಟರ್ನೂ ಹೇಳಿದ್ರೆ ಅದು ಸತ್ಯನೂ ಹೌದು. ಸೊ ಹಾಗಾಗಿ ಇಲ್ಲಿ ನಮ್ಗೆ ನಾವು ಮಾಡ್ಕೋಬೇಕಂತ ನನಗೆ ಅನಿಸ್ತೈತಿ. ಯಾಕಂತಂದ್ರೆ ಎಲ್ಲನೂ ಮೇಜರ್ ರೋಲ್ ಸರ್. ಈಗ ನಾವು ಟ್ರೈ ಮಾಡ್ತಾ ಕುಂದಿರ್ತೀವಿ ಅಂತಂದ್ರೆ ಟೈಮ್ ಸಾಥ್ ಕೊಡಬೇಕು. ಒಬ್ರೊಬ್ರಿಗೆ ಲಕ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಮಾಡ್ಕೋಬೇಕು, ನಾವು ಟೀಮ್ ಕಟ್ಕೋಬೇಕಂತ ಅನಿಸ್ತೈತಿ. ಬಟ್ ಅದು ಆದಮೇಲೂ ನಿಮ್ಗೆ ಸಿನಿಮಾ ಮಾಡ್ಬೇಕಂತಂದ್ರೆ ಇಟ್ ಈಸ್ ನಾಟ್ ಅ ಸ್ಮಾಲ್ ಮೀಡಿಯಮ್ ಅಲ್ಲ ಸರ್. ದುಡ್ಡು ಹಾಕೋರು ಬೇಕು, ಇನ್ವೆಸ್ಟರ್ಸ್ ಬೇಕು. ಮೇನ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದ್ರೆ ಇನ್ನೂ ಪಾಸಿಬಲ್ ಇಲ್ಲ. ಸೊ ಹಾಗಾಗಿ ಚಾಲೆಂಜಿಂಗ್ ಟೈಮ್ಸ್ ಅಂತ ಹೇಳಿ ನನಗೆ ಅನಿಸ್ತೈತಿ. ಹೋಪ್ಫುಲಿ ಬಟ್ ಒಂದಲ್ಲ ಒಂದು ಪಾಯಿಂಟಿಗೆ ಆ ಕಾಂಟೆಂಟ್ ಚಲೋ ಮಾಡಿ ಏನೋ ಒಂದು ಹೋಪ್ ಇತ್ತಂತಂದ್ರೆ ಸಿನಿಮಾ ಮಾಡ್ಬೋದು ಅಂತ ನನಗೆ ಅನಿಸ್ತೈತಿ. ಬಟ್ ಅಗೇನ್ ನಾ ಅದ್ರೊಳಗೆ ಅದೃಷ್ಟವಂತ ಅಂತ ನಾ ಕನ್ಸಿಡರ್ ಮಾಡ್ತೀನಿ ಸರ್. ಯಾಕಂತಂದ್ರೆ
ಭಾಳ ಜನ ಇನ್ನೂ ಜಾಸ್ತಿ ಟ್ಯಾಲೆಂಟೆಡ್ ಜನ ಹೊರಗೆ ಇರ್ಬೋದಲ್ಲ, ಕರೆಕ್ಟ್. ಡ್ರೀಮ್ ಕನಸು ಕಾಣತ್ತವ್ರು. ಬಟ್ ನಮಗೆ ಅವಕಾಶ ಸಿಕ್ಕೈತಿ ಈ ಪಾಯಿಂಟಿಗೆ. ಸೊ ಹಾಗಾಗಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಅಂಥೇಳಿ ನಾ ಅನ್ಕೋತೀನಿ ಸರ್. ಈ ಸಿನಿಮಾಕ್ಕೆ ಯಾವ ರೀತಿಯ ಪ್ರಚಾರದ ವೈಖರಿ, ಪ್ರಚಾರಕ್ಕೆ ಏನೇನು ಮಾಡ್ತೀರಿ? ಯಾಕೆಂದರೆ ಇದು ಪ್ರಚಾರದ ಯುಗ. ಅದು ಸರಿಯಾಗಿ ಮಾಡ್ತಾ ಇದ್ದಾರೋ ತಪ್ಪಾಗಿ ಮಾಡ್ತಾ ಇದ್ದಾರೋ ಅನ್ನೋದು ಕಾಲ ನಿರ್ಧರಿಸಬೇಕು. ಅಂತೂ ಪ್ರಚಾರ ಯದ್ವಾ ತದ್ವಾ ಆಗ್ತಾ ಇದೆ. ಯೂಟ್ಯೂಬ್ ಇರ್ಬೋದು, ಇನ್ನೊಂದು ಇರ್ಬೋದು, ಮಗದೊಂದು. ಸಾಮಾನ್ಯರ ಮಧ್ಯೆನೇ ನಾಯಕನೇ ಹೋಗಿ ಪ್ರಚಾರ ಮಾಡುವ ಮಟ್ಟಕ್ಕೂ ಬಂದಿದೆ. ಹೌದು. ನೀವೇನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಸರ್ ನಾವು ಫಸ್ಟ್ ಸಿನಿಮಾ ಅನೌನ್ಸ್ಮೆಂಟಿಂತನ ಯುನಿಕ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮಾಡಿದ್ವಿ. ಆ ಪ್ರಚಾರ ತಂತ್ರ ಭಾಳ ಒಂದು ವಿಶಿಷ್ಟವಾಗಿ ಮಾಡಕ್ಕೆ ಟ್ರೈ ಮಾಡಿದ್ವಿ. ಅದು ಜನರಿಗೂ ರೀಚ್ ಆದವು. ಫಸ್ಟ್ ನಮ್ಮದು ಟೈಟ್ಲ್ ಅನೌನ್ಸ್ಮೆಂಟ್ ಕ್ಯಾಂಪೇನ್ ಅಂತ ಮಾಡಿದ್ವಿ ಸರ್. ಆ ಚಿತ್ರಮಂದಿರಗಳ ನಮ್ಮ ಸಿನಿಮಾ ಟೈಟ್ಲನ್ನು ಅನೌನ್ಸ್ ಮಾಡ್ತಾವ ಅಂಥೇಳಿ ಅನೌನ್ಸ್ ಮಾಡಿಬಿಟ್ವಿ. ನಾವೇ ಹೊರಗಡೆ ಪ್ರೆಸ್ ನೋಡ್ಬಿಟ್ಬಿಟ್ವಿ. ಸೊ ಅದು ಹೆಂಗೆ ಅಂಥೇಳಿ ಜನರಿಗೆ ಒಂದು ಕುತೂಹಲ ಆಯಿತು, ಯಾವ ಟೈಪ್ ಥಿಯೇಟ್ರ್ಗಳು ಅನೌನ್ಸ್ ಮಾಡ್ತಾವೆ ಅಂಥೇಳಿ. ಸೊ ಥಿಯೇಟ್ರ್ಗಳು ಮಾತಾಡೋ ವಿಡಿಯೋ ಮಾಡಿದ್ವಿ. ಅದ್ರ ಥ್ರೂ ನಮ್ಮ ಸಿನಿಮಾ ಟೈಟ್ಲ್ ಅನೌನ್ಸ್ ಮಾಡಿದ್ವಿ. ಅದು ಸೋಷಿಯಲ್ ಮೀಡ್ಯಾದೊಳಗೆ ಸಿಕ್ಕಾಪಟ್ಟೆ ವೈರಲ್ ಹೋಗ್ಬಿಡ್ತು ಸರ್. ಎಸ್ಪೆಷಲಿ ಜನನೂ ಭಾಳ ಚಲೋ ಎಕ್ಸೆಪ್ಟ್ ಮಾಡಿದ್ರು ಅದನ್ನು. ಅದಕ್ಕಿಂತ ಹಿಂದೆ ಆಡಿಯೋ ಕೇಳಿ ಟೈಟ್ಲ್ ಹೇಳಿ ಅಂಥೇಳಿ ಟೈಟ್ಲ್ ಅನೌನ್ಸ್ಮೆಂಟ್ ಕಾಂಟೆಸ್ಟ್ ಮಾಡಿದ್ವಿ. ಸಾರಿ, ಥಿಯೇಟರ್ಸದ್ದು ಅದು ನೆಕ್ಸ್ಟ್ ಕಾಂಟೆಸ್ಟು. ಫಸ್ಟ್ ಆಡಿಯೋ ಕೇಳಿ ಟೈಟ್ಲ್ ಹೇಳಿ ನಮ್ಮ ಸಿನಿಮಾದ ಹಾಡನ್ನ ಐತಲ್ಲ, ಮಾತೊಂದು ಹೇಳುವೆ ಹತ್ತಿರ ಹತ್ತಿರ ಬಾ. ಸೊ ಆ ಹಾಡದ್ದು ಫಸ್ಟ್ ಲೈನ್ ಬಿಟ್ಟು ನಮ್ಮ ಸಿನಿಮಾದ ಟೈಟ್ಲ್ ಇದ್ರೊಳಗೆ ಐತಿ, ಸೊ ನೀವು ಗೆಸ್ ಮಾಡಿರಿ ಅಂಥೇಳಿ ಜನರಿಗೆ ಕೇಳಿದ್ವಿ. ನಮ್ಗೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಏನಿಲ್ಲ ಅಂತಂದ್ರು ಒಂದು 3,000 ಆಡ್ ರೆಸ್ಪಾನ್ಸಸ್ ಬಂದವು ಸರ್. ಸೊ ಅದ್ರೊಳಗೆ ಕರೆಕ್ಟ್ ಆನ್ಸರ್ಸ್ ಹೇಳಿದವ್ರದ್ದು ಹೆಸರನ್ನು ಥಿಯೇಟರ್ ಸ್ಕ್ರೀನ್ ಮೇಲೆ ಹಾಕ್ತೀವಿ ಅಂಥೇಳಿ ಅನೌನ್ಸ್ ಮಾಡಿದ್ವಿ. ಓಕೆ. ಸೊ ಆ ವಿನ್ನರ್ಸದ ಹೆಸರು ನಾವೀಗ ಸಿನಿಮಾದೊಳಗೆ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಆಮೇಲೆ ಅವ್ರಿಗೆ ಒಂದು ಗಿಫ್ಟ್ಸ್ ಥರನೂ ಕೊಟ್ವಿ. ಅದಾದಮೇಲೆ ವೆರಿ ರೀಸೆಂಟ್ಲಿ ಟ್ರೇಲರ್ ಡಿಕೋಡ್ ಕಾಂಟೆಸ್ಟ್ ಅಂತ ಬಿಟ್ಟಿದ್ವಿ. ಹೀರೋ ಹೀರೋಯಿನ್ನದ್ದು ನಾಯಕ ಮತ್ತು ನಾಯಕಿ ಲಿಪ್ಸು ಮ್ಯೂಟ್ ಮಾಡಿಬಿಟ್ಟಿದ್ವಿ ಡೈಲಾಗನ್ನು ಒಂದೊಂದು. ಸೊ ಈ ಡೈಲಾಗನ್ನು ಯಾರು ಕರೆಕ್ಟ್ ಡಿಕೋಡ್ ಮಾಡ್ತಾರ ಅವರಿಗೆ ಕ್ಯಾಶ್ ಪ್ರೈಸ್ ಅಂಥೇಳಿ ಅನೌನ್ಸ್ ಮಾಡಿದ್ವಿ ಟಾಪ್ 5 ಮೆಂಬರ್ಸಿಗೆ. ಭಾಳ ಜನ ರೆಸ್ಪಾನ್ಸಸ್ ಕಳಿಸಿದ್ರು ಆ ವಿಡಿಯೋ, ಮ್ಯೂಟೆಡ್ ವಿಡಿಯೋಕ್ಕೆ. ಸೊ ಪ್ರಾಬ್ಲಿ ಈಗ ರೀಸೆಂಟಾಗಿ ಆ ಒಂದು ಕಾಂಟೆಸ್ಟ್ನು ಮುಗೀತು, ಅದರೊಳಗೂ ಚಲೋ ರೆಸ್ಪಾನ್ಸ್ ಸಿಕ್ತು ಸರ್ ನಮಗೆ. ಆಮೇಲೆ ಟ್ರೇಲರ್ ರಿಲೀಸ್ ಮಾಡಿದ್ವಿ. ಸೊ ಆ ಟ್ರೇಲರ್ ಒಳಗೆ ಆ ಶಾರ್ಟ್ಸ್ ಇದ್ದು ಜನರಿಗೆ ಅದು ಅಲ್ಲಿ ಗೊತ್ತಾಯ್ತು. ಸೊ ಇದ್ರ ಜೊತೆ ಕನ್ವೆನ್ಷನಲ್ ನ್ಯೂಸ್ ಪೇಪರ್ಸ್ ಆಗಲಿ, ಆಮೇಲೆ ನಮ್ಮದೊಂದು ಏನು ರೀಚ್ ಒಳಗೆ ಸಾಧ್ಯ ಐತಿ, ನಮ್ಮದೊಂದು ಕೆಪಾಸಿಟಿಗೆ ತಕ್ಕಂಗೆ ನಾವು ಮಾಡತ್ತೀವಿ. ಬಟ್ ನಾವು ಇನ್ನೊಂದು ಬಿಲೀಫ್ ಏನಂತಂದ್ರೆ ಸರ್, ಇನ್ನೊಂದು ನಂಬಿಕೆ, ವರ್ಡ್ ಆಫ್ ಮೌತ್ ಇಸ್ ದ ಬಿಗ್ಗೆಸ್ಟ್ ಫಾರ್ಮ್ ಆಫ್ ಮಾರ್ಕೆಟಿಂಗ್ ಅಂತ ನನಗೆ ಅನಿಸ್ತೈತಿ. ಸೊ ಹಾಗಾಗಿ ಎಷ್ಟು ಬೆಸ್ಟ್ ಪಾಸಿಬಲ್ ಮಾರ್ಕೆಟಿಂಗ್ ಮಾಡಿ ಫಸ್ಟ್ ಡೇ ಜನ ಏನು ನೋಡ್ತಾರ ಅಲ್ಲಿಂತ್ರನ ಅದು ಸ್ಪ್ರೆಡ್ ಆಗ್ತೈತೆ ಅಂತ ನಂಬಿಕೆ ಐತೆ ಸರ್. ಈ ಮೊದಲ ಸಿನಿಮಾದ ರೋಮಾಂಚಕ ಅಥವಾ ಕಷ್ಟ ಅಥವಾ ನಷ್ಟ ಅಥವಾ ಸವಾಲು ಈ ಥರದ ಅನುಭವ ಏನು ಸರ್? ಎವ್ರಿ ಮೂಮೆಂಟ್, ಪ್ರತಿ ಹೊಸ ದಿನಾನೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗೈತೆ ನಮಗೆ. ಯಾಕಂತಂದ್ರೆ ಆ ಒಂದು ಸೆಟಪ್, ಆಮೇಲೆ ಅಷ್ಟಕ್ಕೊಂದು ಜನ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬೇಕು, ಅಷ್ಟಕ್ಕೊಂದು ಜನರನ್ನು ಹ್ಯಾಂಡಲ್ ಮಾಡಬೇಕು. ಸೊ ಹಾಗಾಗಿ ಅದೊಂದು ಕಷ್ಟ ಅನ್ನೋದಕ್ಕಿಂತ ಚಾಲೆಂಜ್ ಅಂತ ಹೇಳ್ಬೋದು ಸರ್ ನನಗೆ ಫೇಸ್ ಆಗಿದ್ದು. ಸೊ ರೋಮಾಂಚನ ಏನಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಡೇ ಹೊಸ ಲೊಕೇಶನ್ ಒಳಗೆ ಶೂಟ್ ಮಾಡತ್ತೀವಿ, ಹೊಸ ಚಾಲೆಂಜಸ್. ಎಲ್ಲೋ ಒಂದೊಂದು ಕಡೆ ಪರ್ಮಿಷನ್ ಇರೋದಿಲ್ಲ ಲೊಕೇಶನ್ನಿಗೆ. ಆಮೇಲೆ ಒಬ್ರೊಬ್ರು ಯಾರೋ ಆರ್ಟಿಸ್ಟ್ ಲೇಟಾಗಿ ಬಂದರು ಅಥವಾ ಅವ್ರೇನೋ ಆರಾಮಿರಲಿಲ್ಲ ಅವರಿಗೆ ಅಂತಂದ್ರೆ ಆ ದಿನದ ಶೂಟನ್ನು ನಾವು ಪೋಸ್ಟ್ಪೋನ್ ಮಾಡಬೇಕಾಗ್ತೈತಿ. ಕರೆಕ್ಟು. ಸೊ ಈ ಒಂದು ನಿಟ್ಟಿನೊಳಗೆ ಟೀಮ್ ವರ್ಕ್ ಅಂತ ಹೇಳ್ಬೋದು ಸರ್. ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ನಮ್ಮೆಲ್ಲರ ಸಿನಿಮಾ. ಆಮೇಲೆ ನಾವು ಇನ್ನೊಂದು ರೀಸೆಂಟಾಗೂ ಅನೌನ್ಸ್ ಮಾಡೀವಿ, ಅದು ನೀವು ನಿಮ್ಮ ಕಣ್ಣಿಗೂ ಬಿದ್ದಿರಬೇಕು. ನಮ್ಮ ಸಿನಿಮಾದ ಪ್ರೆಸೆಂಟರ್ಸ್ ಸಮಸ್ತ ಕರ್ನಾಟಕ ಜನತೆ, ಅದರದೊಂದು ಯೂನಿಕ್ಕಾಗಿ ವಿಡಿಯೋ ಬಿಟ್ವಿ. ನಮ್ಗೆ ಬ್ಯಾಕ್ ಬೋನ್ ಯಾರಂತಂದ್ರೆ ಸಮಸ್ತ ಕರ್ನಾಟಕ ಜನತೆನ ಪ್ರೆಸೆಂಟರ್ ನಮ್ಮ ಸಿನಿಮಾದ ಅಂಥೇಳಿ. ಸೊ ಈ ಸಿನಿಮಾನ ಪ್ರೆಸೆಂಟ್ ಮಾಡತ್ತವ್ರು ಎಂಟೈರ್ ಕರ್ನಾಟಕ ಜನತೆ ಸರ್. ಅದೊಂದು ಯೂನಿಕ್ನೆಸ್ ನಮ್ಮ ಸಿನಿಮಾದ. ಬಟ್ ಓವರ್ ಆಲ್ ಆ್ಯಸ್ ಅ ಸಿನಿಮಾ ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು ಸರ್ ನಾವು. ಸೊ ಈ ಸಿನಿಮಾದ ಅತ್ಯಂತ ಏನು ಜನರನ್ನು ಸೆಳೆಬಹುದಾದಂಥ ಏರಿಯಾಗಳು ಯಾವುದು ಸರ್? ಫಸ್ಟ್ ಕಥಾವಸ್ತು, ಕಾಂಟೆಂಟ್, ಸ್ಟೋರಿ ಮೇಲೆ ನನಗೆ ನಂಬಿಕೆ ಐತಿ.
ಜನರಿಗೆ ರೀಚ್ ಆಗ್ತೈತೆ ಇದು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋದು ನನ್ನೊಂದು ಭಾವನೆ. ಸೊ ಅದ್ರ ಜೊತೆ ಪ್ರಾಬ್ಲಿ ಮ್ಯೂಸಿಕ್ ಆ್ಯಂಡ್ ಸ್ಟೋರಿ ಲೈನ್ ಎರಡು ಒಂದು ಸ್ಟ್ರಾಂಗ್ ಫ್ಯಾಕ್ಟರ್. ಸಂಭಾಷಣೆ ನೀವೇ ಬರೆದಿದ್ದೀರಾ? ಹೌದು ಸರ್, ನಂದೆ. ಇದು ಪೂರ್ತಿ ದಕ್ಷಿಣ ಭಾರತ ಅಂದರೆ ಉತ್ತರ ಕರ್ನಾಟಕದ ಶೈಲಿ ಅದು ಹೇಗೆ? ಇಲ್ಲ ಸರ್, ಹುಬ್ಳಿ ಧಾರವಾಡಲ್ಲೂ ನಡೆಯುತ್ತೆ, ಅದ್ರ ಜೊತೆಗೆ ಮೈಸೂರಲ್ಲೂ ನಡೆಯುತ್ತೆ. ಕ್ಯಾರೆಕ್ಟರ್ಸ್ ಮಿಕ್ಸ್ ಆಗುತ್ತೆ. ಗಿರೀಶ್ ಶಿವಣ್ಣ ಕಾಮಿಡಿಯನ್, ಅವರು ಬೆಂಗಳೂರಿಂದ ಬಂದಿರ್ತಾರೆ ಹುಬ್ಳಿ ಧಾರವಾಡಕ್ಕೆ, ನಾಯಕಿ ಮೈಸೂರಿಂದ ಬರ್ತಾರೆ. ಸೊ ಮಿಕ್ಸ್ ಆಫ್ ಡೈಲೆಕ್ಟ್ಸ್. ಇದೊಂದು ಹೊಸ ಥರ ಟ್ರೈ ಮಾಡೋಣ ಅಂಥೇಳಿ. ನೀವು ಆಗಲೇ ನನಗೆ ಕೇಳಿದ್ರಿ, ನೀವೇ ಇದಕ್ಕೆ ಆ್ಯಕ್ಟಿಂಗ್ ಇದು ಮಾಡಿದ್ರಿ ಅಂತೇಳಿ. ನನಗೆ ಅದೊಂದು ಏನೋ ಹೊಸ ಯೂನಿಕ್ ಕಾನ್ಸೆಪ್ಟ್ ಟ್ರೈ ಮಾಡಬೇಕಿತ್ತು. ಹುಬ್ಳಿ ಧಾರವಾಡ ಹುಡುಗ, ಮೈಸೂರು ಹುಡುಗಿ. ಸೊ ಆ ಒಂದು ಮಿಕ್ಸ್ ಆಫ್ ಕನ್ನಡ ಡೈಲೆಕ್ಟ್ಸ್ ಮಾಡ್ಬೇಕಂತೇಳಿ ಇದು ಮಾಡಿದ್ವಿ. ಕರೆಕ್ಟ್. ಇದರಲ್ಲಿ ಮತ್ತೆ ಯಾರೆಲ್ಲ ಇದ್ದಾರೆ ಕ್ಯಾರೆಕ್ಟರ್? ಸರ್, ನಾನು ಖುಷಿ, ಇದು ರಾಧ್ಯ ಅವರು ಖುಷಿ ಪಾತ್ರ ಮಾಡಿದ್ದಾರೆ. ಅದ್ರ ಜೊತೆ ಗಿರೀಶ್ ಶಿವಣ್ಣ ಅವರು, PD ಸತೀಶ್ ಚಂದ್ರ ಅವರಿದ್ದಾರೆ. ಅದಾದಮೇಲೆ ಕಾರ್ತಿಕ್ ಪತ್ತಾರು, ಚೇತನ್ ಮರಂಬೀಡ್ ಅಂತ, ಅವರು ಇನ್ಫ್ಲೂಯೆನ್ಸರ್ಸು, ಸ್ಟ್ಯಾಂಡಪ್ ಕಾಮಿಡಿಯನ್ಸು, ಈ ಥರ ಒಂದು ಒಳಗ. ಕೊನೆಯದಾಗಿ ಎಷ್ಟು ವರ್ಷ ಸಿನಿಮಾದ ಒಡನಾಟ? ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ ಅದೆಲ್ಲ ಇಂಜಿನಿಯರಿಂಗ್ ಡೇಸ್ ಒಳಗೆ ಸರ್ ಇದ್ದಾಗ ಮಾಡಿದ್ದು. ಬಟ್ ಅವಾಗಿಂತನೇ ಇದೊಂದು ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಆ್ಯಕ್ಚುಲಿ ರೇಡಿಯೋ ಜಾಕಿ ಆಗೋಕ್ಕಿಂತ ಮುಂಚೆ ಒಂದು ಸಿನಿಮಾಗ ಹಿಂದೆ ಬ್ಯಾಕ್ ಎಂಡ್ ಒಳಗೆ ವರ್ಕ್ ಮಾಡಿದ್ದೆ ನಾನು ಅಸೋಸಿಯೇಟ್ ಆಗಿ. ಇದರ ಅಧಿಕೃತ ಆರಂಭ ಸಿನಿಮಾ ಅಂದರೆ ಇದು ನಮ್ಮ ಸಿನಿಮಾ ಅಂತಲ್ಲ, ಸಿನಿಮಾ ಲೈಫು ಆಲ್ಮೋಸ್ಟ್ ಕೆಲಸ ಬಿಟ್ಟು ನೇರವಾಗಿ ಧುಮುಕಿದ್ದು ಒಂದು 3 ಇಯರ್ಸ್ ಅಂತ ಅನ್ಕೋಬೋದು ಸರ್. ಭರವಸೆ ಹುಟ್ಟಿದೆಯಾ? ಸರ್, ಭರವಸೆನೂ ಇದೆ, ಭಯನೂ ಐತಿ. ಬಟ್ ನನ್ನ ಪ್ರಕಾರ ಸಿನಿಮಾನ ನಾವು ಅಂದ್ಕೊಂಡಿರೋ ರೀತಿ ಎಕ್ಸೆಪ್ಟ್ ಮಾಡಿದ್ರೆ ಅಂತಂದ್ರೆ ಆ ಒಂದು ಮುಂದುವರಿಸ್ಬೋದು ಜರ್ನಿ ಅನ್ನೋ ಒಂದು ಭರವಸೆ ಅಂತೂ ಐತೆ ಸರ್. ಬಟ್ ಅದು ಜನನ ಆನ್ಸರ್ ಮಾಡಬೇಕೀಗ. ಯಾಕಂತಂದ್ರೆ ಜನನ ನಮಗೆ ಬ್ಯಾಕ್ ಬೋನ್, ನಮ್ಮ ಟೀಮಿಗೆ ಬೆನ್ನೆಲುಬು ಅಂತ ಹೇಳ್ಬೋದು, ಕರ್ನಾಟಕ ಜನತೆನ. ಯಾಕಂತಂದ್ರೆ ನನ್ನ ಪ್ರಕಾರ ಇಲ್ಲಿ ತನಕ ಚಲೋ ಇದ್ದಿದ್ದು ಕಾಂಟೆಂಟ್, ಒಳ್ಳೆ ಕಾಂಟೆಂಟ್ನ ಸೋಲ್ಸಿರೋ ಉದಾಹರಣೆ ಇಲ್ಲ ಸರ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ. ಸೊ ಹಾಗಾಗಿ ಈಗ ಕೆಲವೊಬ್ರು ಆರ್ಗ್ಯೂ ಮಾಡ್ಬೋದು, ಒಳ್ಳೆ ಕಾಂಟೆಂಟ್ ತುಂಬ ಸಿನಿಮಾ ಬಂದಿದೆ ಬಟ್ ಸೋತಿದೆ ಅಂತ. ಸೊ ನನ್ನ ಪ್ರಕಾರ ಒಳ್ಳೆ ಕಾಂಟೆಂಟ್ಗೆ ಆಮೇಲೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋ ಒಳ್ಳೆ ಕಾಂಟೆಂಟ್ಗೆ ಡಿಫ್ರೆನ್ಸ್ ಐತೆ ಅಂತ ಅನಿಸ್ತು. ಹಾಗಾಗಿ ಇದು ನಮ್ಮದು ಏನೈತಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಗೆ ಮಾಡಿರುವಂಥ ಫಿಲ್ಮ್ ಅಂತ ಅನಿಸ್ತೈತಿ. ಸೊ ಹಾಗಾಗಿ ಅಟ್ ದಿಸ್ ಪಾಯಿಂಟ್ ಹೋಪ್ ಅಂತೂ ಐತೆ ಸರ್. ನಿಮ್ಮನ್ನು ನೀವೇ ನೋಡ್ಕೊಂಡಾಗ ಏನು ಅನಿಸ್ತು? ಖುಷಿ ಆಯ್ತು ಸರ್, ಖುಷಿ ಆಯ್ತು. ಕೆಲವೊಂದು ಮೂಮೆಂಟ್ಸ್ ಒಳಗೆ ಈ ಟೈಪ್ನು ಮಾಡ್ಬೋದಾ ಅಂತ ಅನ್ನಿಸ್ತು. ಬಟ್ ಅಗೇನ್ ಒಂದೊಂದು ಸತಿ ಏನು ಅನ್ನಿಸ್ಬಿಡ್ತೈತಿ, ನಾವು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡುವಾಗ ಅದು ಎಷ್ಟು ನಾವು ಚಲೋ ಮಾಡಲಿ ಬಿಡಲಿ, ಅದೊಂದು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಳತ್ತೀನಿ ಅನ್ನೋದೊಂದು ಒಳಗೆ ಬಂದುಬಿಡ್ತೈತಿ. ಬಿಕಾಸ್ ಜನ ಅಪ್ರಿಸಿಯೇಷನ್, ಜನ ಎಕ್ಸೆಪ್ಟ್ ಮಾಡೋ ತನೂ ಅದೊಂದು ಫ್ಯಾಕ್ಟ್ರಿ ಇರೋದು ಸರ್, ಕ್ವೆಶನ್ ಮಾರ್ಕ್. ಕರೆಕ್ಟ್. ಸಿನಿಮಾ ಬಿಟ್ಟು ಬದುಕಿಲ್ಲ ಅಂತ ಈ ಪಾಯಿಂಟಿಗೆ ಅನ್ನಿಸ್ತೈತೆ ಸರ್. ಬ್ಯಾಚಲರ್ ನೀವು? ಹೌದು ಸರ್. ಮನೆಯವ್ರು ಏನು ಹೇಳಿದರು ಈ ಸಿನಿಮಾ ಬಿಡುಗಡೆ ಹೊತ್ತಿನಲ್ಲಿ? ಇಲ್ಲ, ಅವರು ಭಾಳ ಖುಷಿ ಅದಾರ ಸರ್. ಸಿನಿಮಾ ನೋಡಿದ್ರೆ? ಇಲ್ಲ, ಅವ್ರು ಆ್ಯಕ್ಚುಲಿ ಒಂದು ರಫ್ ಕಟ್ ನೋಡಾರ, ಬಟ್ ಆಫ್ಟರ್ ಮ್ಯೂಸಿಕ್ಕು ಎಲ್ಲ ಪ್ರೊಸೆಸ್ ಆದಮೇಲೆ ನೋಡಿಲ್ಲ. ಎಕ್ಸೈಟೆಡ್ ಅದಾರ ಅವರು, ಸಿನಿಮಾ ಜನ ಎಕ್ಸೆಪ್ಟ್ ಮಾಡ್ತಾರಂಥೇಳಿ. ಅವ್ರಿಗೂ ಒಂದು ಒಳಗೆ ವಿಶ್ವಾಸ ಐತೆ ಸರ್, ಜನ ನೋಡ್ಬೇಕೀಗ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಮತ್ತೊಂದು ಹೇಳುವೆ ಅಂತ. ಮಯೂರ್ ಕಾಡಿ ಒಂದು ಹೊಸ ಮನ್ವಂತರವನ್ನು ಹುಟ್ಟುಹಾಕಲಿ, ಸಿನಿಮಾದಲ್ಲಿ ನಿಮ್ಮದೇ ಒಂದು ಹುಟ್ಟು ಬರಲಿ, ಈ ಮಾತೊಂದ ಹೇಳುವೆ ಅದು ನೋಡಿದ ಜನ 100 ಮಾತಾಡುವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜೂನ್ 20ಕ್ಕೆ ಬರ್ತಾ ಇದೆ ಮಾತೊಂದು ಹೇಳುವೆ. ಕೊನೆಯದಾಗಿ ಬೇಕಾದರೆ ನೀವು ಡೈರೆಕ್ಟಾಗಿ ಪ್ರೇಕ್ಷಕರಿಗೆ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಅನ್ನೋದನ್ನು ಒಂದು ಚುಟುಕಾಗಿ ಹೇಳ್ಬಿಡಿ. ಎಸ್ ಸರ್. ಸಮಸ್ತ ಕರ್ನಾಟಕ ಜನರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಮಯೂರ್ ಅಂತ. ನಮ್ಮ ಫಿಲ್ಮ್ ಮಾತೊಂದ ಹೇಳುವೆ, ಹುಬ್ಳಿ ಧಾರವಾಡ ಹುಡುಗನ ಕತೆ ಮೈಸೂರು ಹುಡುಗಿಯ ಜೊತೆ, ಇದೇ ಜೂನ್ 20ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿರಿ. ಯಾಕೆ ನೋಡ್ಬೇಕಂತಂದ್ರೆ ಇದೊಂದು ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್. ಏನೋ ಮುಜುಗರ ಇರಲಾರ್ದ ನಿಮ್ಮ ಮಂದಿನೆಲ್ಲ ಕುಂದಿರಿಸ್ಕೊಂಡು ಆರಾಮ್ಸೆ ನೀವು ಫಿಲ್ಮನ್ನು ಥಿಯೇಟ್ರ್ ಒಳಗೆ ನೋಡ್ಬೋದು. ಇಷ್ಟ ಆಯ್ತಂತಂದ್ರೆ ಇನ್ನೊಂದು 4 ಜನರಿಗೆ ಹೇಳ್ರಿ, ಅವ್ರನ್ನೂ ಥಿಯೇಟ್ರಿಗೆ ಕಳಿಸ್ರಿ. ಇಷ್ಟ ಆಗಲಿಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾದೊಳಗೆ ಸಿಗ್ತೀವಿ, ಅಲ್ಲಿ ಬಂದು ಬಯೋ ಎಲ್ಲ ಹಕ್ಕು ನಿಮಗೈತಿ. ಪೈಸಾ ವಸೂಲ್ ನೀವೇನು ಟಿಕೆಟಿಗೆ ರೊಕ್ಕ ಕೊಡ್ತೀರಿ ಅದಕ್ಕೆ 100% ಜಸ್ಟಿಸ್ ಮಾತೊಂದ ಹೇಳುವೆ ಮಾಡ್ತೈತೆ ಅಂತ ನನ್ನ ಒಂದು ಕಾನ್ಫಿಡೆನ್ಸ್.
ನ್ಯೂ ಏಜ್ ಸಿನಿಮಾ, ನ್ಯೂ ಜನ್ರೇಷನ್ ಸಿನಿಮಾ ನೋಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ. ಸಮಸ್ತ ಕರ್ನಾಟಕ ಜನನೇ ಪ್ರೆಸೆಂಟ್ ಮಾಡೋ ಆತಿರಿ ಇದನ್ನೆಲ್ಲ. ನಿಮ್ಮ ಸಿನಿಮಾ ಮತ್ತೊಂದು ಹೇಳುವೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.